ಅಶೋಕ್ ಅವ್ರನ್ನ ಯಾವುದೋ ಸಬೂಬ್ ಹೇಳಿ ಹೊರಗೆ ಕಳಿಸಿದ್ರು, ಇವ್ರನ್ನೆಲ್ಲರನ್ನು ಹೊರಗೆ ಕಳಿಸಿದ್ರು. ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾನು ಒಳಗೆ ದಣಿ ಕೂತೆ. ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ದೆ. ನನಗೆ FIR ಕಾಫಿ ಕೊಡಿ ಸರ್, ಹೋಗೋಣ ಸರ್, ಹೊರಗಡೆ ಹೋಗೋಣ ಬನ್ನಿ ಸರ್, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಸರ್, ನಿಮ್ಗೇನು ತೊಂದರೆ ಆಗಲ್ಲ ಸರ್, ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್. ಅಂದರೆ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಸೇಫ್ ಇಲ್ವಾ? ಅಥವಾ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವುದೂ ಹೇಳಿ ಅಂದರೆ ಯಾವುದೂ ಅವ್ರು ಹೇಳ್ತಿರ್ಲಿಲ್ಲ. ಅಲ್ಲೇ ಧರಣಿ ಕೂತ್ಕೊಂಡೆ. ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು. ಆಗ ಲಾಠಿಯಿಂದ ಹೊಡೆತ ಬಿತ್ತು, ಹೇಗಾಯಿತು ನನಗೆ ಗೊತ್ತಿಲ್ಲ, ನನ್ನ ತಲೆಗೆ ಹೊಡೆತ ಬಿತ್ತು, ರಕ್ತ ಬರ್ತಾ ಇದೆ. ಆಗ ಒಂದು 11:15 ಸಮಯ ಇರ್ಬೋದು, 11:15 ಅಂತ ಅನಿಸುತ್ತೆ ನನಗೆ. ಅಲ್ಲ, ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು. ಅಲ್ಲಿಂದ ಮುಂದೆ ಕಿತ್ತೂರು. ನನ್ನ ತಲೆ ನೋವಾಗ್ತದೆ, ತಲೆ ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ, ಕುಡಿಯಕ್ಕೆ ನೀರು ಕೊಡಿ ಅಂದರೆ ಗಾಡಿಯಲ್ಲಿ ನೀರಿಲ್ಲ. ನನಗೆ ತಲೆ ಸುತ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಕೂತ್ಕೊಳ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು. ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿನಿಂದ ಒಳಗೆ ಎಲ್ಲೇ ಯಾವುದೋ ಗೊತ್ತಿಲ್ಲ, ನೀವು ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ. ನನಗೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಹಿಂದ್ಗಡೆ ಬರ್ತಾ ಇದ್ದಂಥ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ PA ಅವರು ನನ್ನ ಕಾರ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂದ್ಗಡೆ ಬರ್ತಾ ಇದ್ದ, ನನ್ನೊಬ್ಬನೇ. ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು. ಆ ವೆಹಿಕಲ್ಲು ಡಿಸ್ಕನೆಕ್ಟ್ ಆಯಿತು, ಅವರಿಗೆ ನಮ್ಮದು ಸಂಪರ್ಕ. ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು, ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು, ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ. ನನಗೆ ತಲೆ ನೋವು, ತಲೆಭಾರ, ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನು ಮಾಡಕ್ಕೆ ಹೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ. ಅವರು ಮೌನವಾಗಿರ್ತರು, ಏನು ಹೇಳ್ತಿರ್ಲಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಬೆಳಗಾಂ ಕಡೆಗೆ ಇದ್ರು, ಸಿಟಿಗೆ ಅಂತ. ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ನೋಡ್ತೀನಿ ಹೈಕೋರ್ಟ್, ಧಾರವಾಡದ ಹೈಕೋರ್ಟ್ ಕಾಣ್ತು. ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನನಗೆ ಧಾರವಾಡದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಏನೋ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ, ನಾನು ಧಾರವಾಡದ ಹೈಕೋರ್ಟ್ ಕಟ್ಟಡ. ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಮತ್ತು ಉತ್ತರ ಇಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಲಿಸಿ ಗಾಡಿ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಿಯಕ್ಕೆ ಹೋದೆ ಫೋರ್ಸ್ ಆಗಿ. ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು. ನೋಡಿ ಇಲ್ಲಿ ಮಾರ್ಕು, ಇದು 3ನೇ ದಿನ ಮಾರ್ಕ್ ಹಂಗೆ ಇದೆ. ಈ ಥರದ ಮಾರ್ಕು ನನ್ನ ಬೆನ್ನಲ್ಲಿ 3-4 ಕಡೆಗಳಿದೆ, ಹೊಟ್ಟೆ ಮತ್ತು ಬೆನ್ನಲ್ಲಿದೆ. ಅವರು ಕಂದಿದ ಮಾರ್ಕು, ಮೂಗೇಟು ಅಂತ ಏನು ಹೇಳ್ತೀವಿ, ಆ ಥರದ ಮೂಗೇಟುಗಳು, ಗರಗು. ನಾನು ಆವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ. ಅವ್ರದ್ದು ಫೋನ್ ಬಂದಾಗ ಕೇಳಿದ್ರು, ಏನು ಎಂಥದ್ದು. ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ, ಟಿವಿನಲ್ಲಿ. ಗಾಬರಿಯಾಗಿ ಫೋನ್ ಮಾಡಿದ್ರು, ತನಗೇನು ಪೆಟ್ಬಿದ್ದಿದೆ ಅಂತಲ್ಲ, ಏನಾಯ್ತು ಅಂತ. ಗಾಬರಿ ಪಡಬೇಡ ಅಂತೇಳಿ ಅವರಿಗೆ ಏನು ಸಮಾಧಾನ ಮಾಡಿದೆ. ನೀವೆಲ್ಲ ಹೋಗ್ತೀರಿ ಗೊತ್ತಿಲ್ಲ, ನಮ್ಮೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ರು. ನಾನೊಂದು ಲೈವ್ ಲೊಕೇಶನ್ ಹಾಕಿದೆ. ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿಯಿಂದ ರಾಮದುರ್ಗ ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಾವಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು, ಮುಂದ್ಗಡೆ ಒಂದು ಪೊಲೀಸ್ ಜೀಪು. ಒಟ್ಟು 6-8 ಜನ ಪೊಲೀಸರು, ಯಾರೂ ಜನ ಇಲ್ಲಿ, ನಿಗೂಢವಾದ ಜಾಗ. ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು. ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು. ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಮೀಡಿಯಾ ಬಂದು ಇವರಿಗೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು. ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು, ಅಲ್ಲಿ ಬ್ಲಾಕ್ ಮಾಡಕ್ಕೆ ಹೇಳಿದ್ವಿಲ್ಲನೋ, ಯಾಕೆ ಹೆಂಗೋ ಬಂದರು ಅಂತ ಇನ್ನೊಬ್ಬರಿಗೆ ಗದರಿಸಿದ್ರು. ಹೇಳು ಎಲ್ಲ ಮೆಸೇಜ್ ಕೊಟ್ಬಿಡು, ಯಾರು ಬರೋದು ಬೇಡ, ಎಲ್ಲ ಬ್ಲಾಕ್ ಮಾಡಿ ಅಂತ ಹೇಳಿ. ನಾನು ಅವಾಗ ಗಾಬರಿಯಾಗಿ ಆ ಮಾಧ್ಯಮದವ್ರ ಎದುರುಗಡೆ ನೋಡಿ ನನ್ನೇನೋ ಮಾಡಕ್ಕೆ ಕೊಟ್ಟಿದ್ದಾರೆ, ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವರಿಗೆ ನಾನು ಹೇಳಿದೆ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡೋದ್ರು.
ರಾಮದುರ್ಗ ನಾನು ಹೇಳಿದೆ ನನ್ನ ತಲೆ ನೋವ್ತಾ ಇದೆ, ನನಗೆ ತಲೆ ಭಾರ ಆಗ್ತಿದ್ದೀವಿ, ವಾಶ್ರೂಮಿಗೆ ಹೋಗಬೇಕು ಅನ್ನೋ ನಿಲ್ಲಿಸಲಿಲ್ಲ. ಕೊನೆಗೆ DYSP ಆಫೀಸ್ ಅಂತ ಕರ್ಕೊಂಡೋದ್ರು. ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು DYSP ಆಫೀಸಿಗೆ. ಅವ್ರ ಹಿಂದ್ಗಡೆ ಎಲ್ಲೋ ಬೆನ್ನು ಹತ್ತಿ ಬಂದಿದ್ದಾರೆ. ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು. ಅವ್ರು ಜೋರು ಮಾಡಿದ್ರು, ಏನ್ರಿ ಏನು ತಿಳ್ಕೊಂಡಿದ್ದೀರಿ ನೀವು ಶಾಸಕರನ್ನ ನಡೆಸ್ಕೊಳ್ಳೋ ರೀತಿನ ನಿಮ್ಮದು ಅನುಭವಿಸ್ಬೇಕಾಗತ್ತೆ, ನೀವು ಯಾರ್ದೋ ಚೇಲಾಗಳಿಂದ ವರ್ತನೆ ಮಾಡ್ತಾ ಇದ್ದೀರಿ ನೀವು. ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ, ಅದು ನನಗೆ ಅನಿವಾರ್ಯತೆ ಇತ್ತು, ಅದನ್ನ ಉಪಯೋಗಿಸ್ದೆ. ಅಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು ರಕ್ತ ಹಿಡಿದು ಮುಖದಲ್ಲಿ ಗಡ್ಡ ಮೀಸಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ನಾನು ಅದನ್ನು ಗಮನಿಸಿರಲಿಲ್ಲ, ನನಗದು ಉದ್ವೇಗದಲ್ಲಿ ಗೊತ್ತೂ ಆಗಿರಲಿಲ್ಲ ನನಗೆ. ಆಗ ಅವರು ನೋಡಿದ್ರು, ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವ್ರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದ್ರು.